మెంబర్లా అది అప్పుడు కట్టి ఏమి మాట్లాడకుండా డిస్ప్యూట్ అయినా ఏమని నామినేషన్ ఇస్తామని చెప్తాను. ఇప్పుడే యాదో నామినే ఉంది ఒక పేరు మా ఒకటి పడితే నేనే కూర్చుంటే ఉంది తీసేస్తాను ఏం చేస్తాను 100% ನಮ್ಮ ಒಬ್ಬಳೆ ಹೊತ್ತು ಬರಾಗಿದ್ದೆ ಅವ್ರು ನಾನು ಏನು ಹೇಳ್ತೀನಿ ತಿಳಿಸ್ತೀನಿ ಹಿಂಗೆ ಬಂದಪ್ಪಲ್ಲ ಯಾಮ ಗುರುಬಲ್ಲಿ ಗಲಾಟೆ ಶಿಕ್ಷಕ ಹೇಳ್ತಾರೆ మా ఓబడిలోనే ఎవరు నీడుంది అది తీసేస్తాను ఇది సత్యము సత్యము తీస్తాం చేయరు ಜನರಲ್ ಲೇಡಿ ಕೊಟ್ಟಿದ್ದೆ ಜನರಲ್ ಲೇಡಿ ಕೊಟ್ಟಿದ್ರು ಕೂಡ ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಕುರುಬ ಜನಾಂಗದವ್ರಿಗೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ದೇವೆ. ಆ ಕ್ಷೇತ್ರನ ನಿಮಗೆ ಜನರಲ್ ಬಂದಿದ್ದು ಕೂಡ ನಾವು ಯಾವ ಜನರಲ್ ಕ್ಯಾಸ್ಟನ್ನು ಹಾಕಿದ್ರೆ ನಿಮಗೋಸ್ಕರ ಬಿಟ್ಟಿದ್ದೀವಿ. ನಿಮ್ಮ ಕಮ್ಯುನಿಟಿಗೆಲ್ಲ ಅಪೋಸಿಷನಲ್ಲಿ ಒಕ್ಕಲಿಗರನ್ನ ಹಾಕಿದ್ದಾರೆ. ಅದನ್ನು ನಾವೇನು ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಅಂತೇಳಿ ಬಿಟ್ಟಿದ್ದೀವಿ. ನಿಮ್ಮಲ್ಲಿ ಇವಾಗ ಇಬ್ಬರು ಹಾಕ್ಕೊಂಡಿದ್ದೀವಿ. ನೀವು ನಿಮ್ಮ ಕಮ್ಯುನಿಟಿಯವರ ಕೂತ್ಕೊಂಡು ಮಾತಾಡಿ ಇಬ್ಬರಲ್ಲಿ ಒಂದು ಫೈನಲ್ ಮಾಡಿಕೊಡಿ. ನಾವು ಅವ್ರನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ. ಅಷ್ಟೇ ಯಾಕೆ ಮಾಡ್ತೀವಿ ಏನು ಇವಾಗ ಒಂದು ಅದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲ ಕೇಳಿರಪ್ಪ. ಇಲ್ಲ ಅಂತ ಹೇಳಿದ್ರೆ ಫೈನಲ್ అలా నువ్వు ఎంత బాగుంది ఆడుకొచ్చదు ಕೇಳಪ್ಪ ದೇವರಣ್ಣಗೂ ಬೆಳಗ್ಗೆ ಹೇಳಿ ಕಳಿಸಿದ್ದಾರೆ ಅವರು. ನಾವು ಜೆ ಡಿ ಎಸ್ ಇಲ್ಲ ಇವತ್ತೇ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಕ್ಷ ಡಿಕ್ಲೇರ್ ಮಾಡಲಿಕ್ಕೆ ನಮ್ಮ ಮಕ್ಕಳಿಗೆ ಬಂದಿರ್ತಕ್ಕಂಥ ಸೀಟ್ ಬಿಟ್ಕೊಡಿ ಅಂತ ನಾನು ಆಗಲ್ಲ ನಾವು ಒಪ್ಕೊಳ್ಳೋದು ಇಲ್ಲ ಅಂತಂದ್ರೆ ಇಬ್ಬರು ಕ್ಯಾಂಡಿಡೇಟ್ ಆಗಿದ್ರೆ ಅವ್ರು ಮಾಡೋಣ ತಪ್ಪೇನು. ಅದು ನೀವು ಬಿಟ್ಟಿದ್ದೀವಿ ನೀವೇ ಮಾಡ್ಕೊಡಿ. ನೀವು ಅಲ್ಲ ಪಾರ್ಟಿ ತಕ್ಕ ಹೋಗ್ತಾ ಇಲ್ಲ. ಇಲ್ಲಿ ಅಧ್ಯಕ್ಷ ಪಾರ್ಟಿ ಹೋಗ್ತಾ ಇಲ್ಲ. ಕಮಿಟಿಗೆ ಚಾರ್ಜ್ ಕೊಡ್ಬೇಕು ಅಂತ ಹೇಳಿ ಕೊಡ್ಬೇಕು. ಅವ್ರಿಗೆ ಬಿಡೋಣ. ಅವ್ರು ಆಗಿಲ್ಲ ಅಂದ್ರೆ ಆಮೇಲೆ ಮಾತಾಡೋಣ. ಅಲ್ಲ ಆಗಿಲ್ಲ ಆಮೇಲೆ ಇವಾಗ ಕ್ವಶನ್ ಬೇಡ ಬಿಡು. ಸ್ವಾಗತ ಬೇಡ. ಎಲ್ಲ ಉಂಟಾಗಿದೆ. ನೀವೇ ಮಾತಾಡೋಣ. వాయింది ఏం బాగుంది తెలుసుకో. దానికి ఏం ముందే ఇలా దీనికి ఏం ముందే ఇక లైఫ్